ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 53ನೇ ಅಧ್ಯಾಯ, ಚಾಪ್ಟರ್ 53. 53ನೇ ಅಧ್ಯಾಯದ ಕೀರ್ತನೆ ಭಾಳ ಚಿಕ್ಕ ಕೀರ್ತನೆಗಳಲ್ಲಿ ಒಂದಾಗಿದೆ. ಬರೀ 6 ವಾಕ್ಯಗಳು ಮಾತ್ರ ಇದೆ. ಮತ್ತು ಇದೇ ಕೀರ್ತನೆ 14ಕ್ಕೆ ಹೋಲುವಂಥದ್ದಾಗಿದೆ. ಯಾಕೆಂದರೆ ಅಲ್ಲಿ ಕೂಡ ಹಾಗೆಯೇ ಪ್ರಾರಂಭವಾಗ್ತದೆ. ಆದರೆ ಅಲ್ಲಿ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿ ದುರ್ಮತಿಗಳು ದೇವರಿಲ್ಲವೆಂದು ಅಂತ ಪ್ರಾರಂಭ ಮಾಡಿ ಮತ್ತು ರಕ್ಷಣೆಯು ಬೇಗ ಬರಲಿ ಎಂಬುದಾಗಿ 7ನೇ ವಚನದಲ್ಲಿ ಮುಗಿದ ಹಾಗೆ ಇಲ್ಲಿ ಕೂಡ ಮುಗಿತದ. ಹತ್ರ ಅದು 53ನೇ ಕೀರ್ತನೆ ಮತ್ತು ಕೀರ್ತನೆ 14 ಒಂದೇ ರೀತಿ ಇದೆ. ಆದರೆ ಒಂದು ಚಿಕ್ಕ ವ್ಯತ್ಯಾಸ ಏನಂತ ಹೇಳಿದ್ರೆ, ಅಲ್ಲಿ 7 ವಚನಗಳು ಇದೆ, ಇಲ್ಲಿ 6 ವಚನಗಳಿದೆ. ಸರಿ, ಬನ್ನಿರಿ, ದೇವರ ಸಹಾಯದಿಂದ ನಾವು ಕೀರ್ತನೆ 53 ಅಧ್ಯಯನ ಮಾಡಿಕೊಳ್ಳೋಣ. ಇದು ದಾವಿದನ ಒಂದು ಕೀರ್ತನೆ, ಅದೇ ಸಂದರ್ಭದಲ್ಲಿ ಇದು ಪ್ರಾರ್ಥನೆ ಕೂಡ. ಯಾಕಂತ ಹೇಳಿದರೆ, ದುಷ್ಟ ನಾಸ್ತಿಕರಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸುವುದು. ಹಾಗಾದರೆ ಈ ಕೀರ್ತನೆ ಪ್ರಾರ್ಥನೆಯಾಗಿದೆ, ಈ ಕೀರ್ತನೆ ಪ್ರವಾದನೆ ಆಗಿದೆ, ಈ ಕೀರ್ತನೆ ನಾವು ನಮ್ಮ ಜೀವನದಲ್ಲಿ ಅನ್ವಯ ಕಲಿಯುವಂಥ ಒಂದು ಕೀರ್ತನೆಯಾಗಿದೆ. 53 ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಹೌದು, ದುರ್ಮತಿಗಳು ಅಂತ ಹೇಳುವಾಗ ಮೂರ್ಖರು ಅಂತ ಹೇಳ್ಬೋದು, ಬುದ್ಧಿಹೀನರು ಅಂತ ಹೇಳ್ಬೋದು. ಬುದ್ಧಿಹೀನತೆಗೂ ದೇವರು ಇಲ್ಲ ಅನ್ನೋದಕ್ಕೂ ಸಂಬಂಧವಿದೆ ಅಂತ ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಇದನ್ನು ಕೇಳಿದಾಗ ಒಂದು ವೇಳೆ ಕೆಲವರು ಬೇಸರಗೊಳ್ಬೋದು. ಅದೇನದು ನಮಗೆ ಸ್ವತಂತ್ರ ಇಲ್ಲವಾ, ಹಕ್ಕಿಲ್ಲವಾ ಎಂಬುದಾಗಿ ಹೇಳ್ಬೋದು. ಆದರೆ ದೇವರು ಹೇಳುವಂಥದ್ದು ನಿಜ. ಒಂದು ಸಾರಿ ಅಲ್ಲ, 2 ಸಾರಿ. ಕೀರ್ತನೆ 14, ಕೀರ್ತನೆ 53, 2 ಕೀರ್ತನೆಯಲ್ಲಿಯೂ ದೇವರು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು, ದ ಫೂಲ್ ಸೇಸ್ ದರ್ ಈಸ್ ನೋ ಗಾಡ್. ಬುದ್ಧಿ ಇಲ್ಲದವರು ದೇವರು ಇಲ್ಲ ಎಂಬುದಾಗಿ ಹೇಳ್ತಾರೆ. ದುರ್ಮತಿಗಳು ಅಥವಾ ಬುದ್ಧಿ ಇಲ್ಲದವರು ಹೇಳಿ ನೋಡುವಾಗ ನನಗೆ 2 ವಾಕ್ಯಗಳು ನೆನಪಿಗೆ ಬರುತ್ತಿದೆ. ಒಂದು, ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದು ಸಾರಿ ಎಮ್ಮಾಹು ಎಂಬ ಊರಿನ ಶಿಷ್ಯರು 2 ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಯೇಸು ಕ್ರಿಸ್ತನು ತಾನೇ ಅವರ ಜೊತೆಯಲ್ಲಿ ಸೇರಿಕೊಂಡು, ನೀವು ಯಾವ ವಿಷಯ ಮಾತಾಡ್ತಾ ಇದ್ದೀರಿ ಎಂಬುದಾಗಿ ಕೇಳುವಾಗ ಅವರು ನಜರೇತಿನವನಾದ ಯೇಸುವಿನ ಸಂಗತಿಗಳೇ ಎಂಬುದಾಗಿ ಹೇಳಿ, ಆತನು ದೇವರ ಮುಂದೆ, ಮನುಷ್ಯರ ಮುಂದೆ, ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಹೇಳಿಬಿಟ್ಟು ಯೇಸು ಕ್ರಿಸ್ತನಿಗೆ ಏನಾಯ್ತಂತ ಯೇಸು ಕ್ರಿಸ್ತನಿಗೆ ಹೇಳ್ತಿದ್ದಾರೆ ಇವರು. ಅದನ್ನು ಯೇಸು ಸ್ವಾಮಿನೂ ಅವ್ರ ಸಂಗಡನೆ ಹೋಗ್ತಾ ಶಿಷ್ಯರಲ್ಲಿ 2 ಯೆರೂಸಲೇಮಿಗೆ 6.5 ಮೈಲ್ ಇರುವಂಥದ್ದು ಎಮ್ಮಾಹು ಹಳ್ಳಿಗೆ ಹೋಗ್ತಾ ಇದ್ದಾರೆ. 6.5 ಮೈಲು ಪ್ರಯಾಣ ಮಾಡಬೇಕಾದ್ರೆ, ಮೆಲ್ಲಕ್ಕೆ ನಡ್ಕೊಂಡು ಹೋಗಬೇಕಾದ್ರೆ ಕನಿಷ್ಠ 2 ತಾಸು ಬೇಕು. ನಿಧಾನಕ್ಕೆ ಹೋದರೆ 3 ತಾಸು ಬೇಕಂತ ಇಟ್ಕೊಳ್ಳೋಣ. 2 ರಿಂದ 3 ತಾಸು. 2 ರಿಂದ 3 ತಾಸು, 2 ತಾಸು ಅಥವಾ 3 ತಾಸಿನ ಒಂದು ಬೈಬಲ್ ಸ್ಟಡಿ ಯೇಸು ಸ್ವಾಮಿ ತಾನೇ ತನ್ನ ವಿಷಯವಾಗಿ ಎಲ್ಲಿ ಮೋಶೆ ಮೊದಲುಗೊಂಡು ಪ್ರವಾದಿಗಳ ಗ್ರಂಥ
ಇವೆಲ್ಲ ಸಮಸ್ತ ಗ್ರಂಥಗಳಲ್ಲಿ ಇರುವಂಥದ್ದನ್ನೆಲ್ಲ ಆತನು ವಿವರಿಸ್ತಿದ್ದಾನೆ. ಯೇಸು ಕರ್ತನು ತಾನೇ ಇಂಥ ಒಂದು ಮೆಸೇಜ್ ಕೊಡುವಂಥದ್ದು ಭಾಳ ಚೆನ್ನಾಗಿ ಗೌರವನೀಯ ಅಂತ ಹೇಳ್ಬೋದು. ಸರಿ, ಆ ರೀತಿಯಾಗಿ ಅವರು ಮಾತಾಡ್ತಾ ಅವರು ಹೇಳಿದ ನೋಡಿದರೆ ಗತಕಾಲದಲ್ಲಿ ಆತನಿಗೆ ಆಯಿತು ಪ್ರವಾದಿ ಆಗಿದ್ದನ್ನು ಅಂದ್ಕೊಂಡಿದ್ವಿ ಎಂಬುದಾಗಿ ಅವರು ಮಾತಾಡ್ತಾ ಇರುವಾಗ ಅವರ ಮಾತಿನಲ್ಲಿ ನಂಬಿಕೆ ಇರಲಿಲ್ಲ. ಆದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಯಾವ ರೀತಿಯಾಗಿ ಪ್ರೀತಿಯಿಂದ ಗದರಿಸಿದ ಮಾತು 24ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ ಮತ್ತು 25ನೇ ವಚನದಲ್ಲಿ ಆತನವರಿಗೆ ಎಲ್ಲಾ ಬುದ್ಧಿ ಇಲ್ಲದವರೇ. ಯಾಕೆ ಆ ರೀತಿಯಾಗಿ ಯೇಸು ಸ್ವಾಮಿ ಹೇಳಬೇಕಾಯಿತು? ಯಾಕಂದರೆ ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯದವರೇ. ಯಾಕೆ ಭಾಳ ಸ್ಲೋವಾಗಿ ನಂಬ್ತಾ ಇದ್ದೀರಿ? ನಂಬ್ತಿದ್ದಾರೆ, ಆದರೆ ಮಂದವಾಗಿ ನಂಬ್ತಾ ಇದ್ದಾರೆ, ನಿಧಾನವಾಗಿ ನಂಬ್ತಾ ಇದ್ದಾರೆ. ಸರಿ, ಇಲ್ಲಿ ಅದೇ ಮಾತು ಬಳಸಲಾಗಿದೆ 53ನೇ ಕೀರ್ತನೆ 1ನೇ ವಚನದಲ್ಲಿ. ಬುದ್ಧಿ ಇಲ್ಲದವರು ಅಥವಾ ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಹಾಗಾದರೆ ನಾನು ದೇವರ ವಾಕ್ಯ ಹೇಳುವಂಥದ್ದನ್ನು ನಂಬದಿದ್ದರೆ ಅಥವಾ ಮಂದವಾಗಿ ನಂಬೋದಾದರೆ ನನ್ನಲ್ಲಿ ಕೂಡ ಬುದ್ಧಿಹೀನತೆ ಇದೆ ಎಂಬುದಾಗಿ. ಒಂದು ವೇಳೆ ನಾನು ಒಪ್ಪಿಕೊಳ್ಳದೇ ಇರ್ಬೋದು, ಆದರೂ ಕೂಡ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಸ್ಕ್ಯಾನ್ ಮಾಡಿದರೆ ಮಂದ ಹೃದಯ ನಂಬೋದಕ್ಕೆ, ನಿಧಾನವಾಗಿ ನಂಬುವಂಥದ್ದು ಕೂಡ ಬುದ್ಧಿ ಇಲ್ಲದ ಒಂದು ಹೃದಯಕ್ಕೆ ಹೋಲುವಂಥದ್ದು ಅಂತ. ಇನ್ನೊಂದು ವಾಕ್ಯ ಕೂಡ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪೌಲನು ಯಾರಿಗಾದರೂ ಪತ್ರ ಬರೆದರೆ ಈ ರೀತಿಯಾಗಿ ಯಾರೂ ಪತ್ರ ಬರೆಯಲ್ಲ, ಆದರೆ ಪ್ರೀತಿಯ ನಿಮಿತ್ತವಾಗಿ ಪೌಲನು ಬರಿತಿದ್ದಾನೆ. 3:1 ಗಲೇಷಿಯನ್ಸ್ 3:1 ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟವನಲ್ಲವೇ? ಏನಾಯ್ತಂದರೆ ಗಲಾತ್ಯದವರು ಕೃಪೆಯಿಂದ ದೇವರಾತ್ಮನಿಂದ ಪ್ರಾರಂಭ ಮಾಡಿ ತಮ್ಮ ಅನುಭವ ಈಗ ಕೃತ್ಯಗಳಿಗೆ ಅಥವಾ ಧರ್ಮಶಾಸ್ತ್ರದ ಕಾರ್ಯಗಳಿಗೆ ಅವರು ಹಿಂಜರಿತಾ ಹೋಗುವಂಥದ್ದನ್ನು ನೋಡಿಬಿಟ್ಟು ಎಲೈ ಗಲಾತ್ಯದವರೇ ಅಂತ ಹೇಳೋದು ಬಿಟ್ಟು ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ 3 ವಿಧವಾದ ಬುದ್ಧಿಹೀನರು, ದೇವರಿಲ್ಲ ಎಂಬುದಾಗಿ ಹೇಳುವ ಬುದ್ಧಿಹೀನರು, ಆಧಾರ ಕೀರ್ತನೆ 14:1, ಕೀರ್ತನೆ 53:1. ಮತ್ತು ನಂಬುವುದಕ್ಕೆ ಮಂದ ಹೃದಯದವರು ಕೂಡ ಬುದ್ಧಿಹೀನರು, ಅದು ಲೂಕ 24:25 ಯೇಸು ಕರ್ತನು ತಾನೇ ಹೇಳಿತು. ಮತ್ತು ಆತ್ಮದಲ್ಲಿ ಪ್ರಾರಂಭ ಮಾಡಿ ಅನಂತರ ಮಾನವೀಯ ಕೃತ್ಯಗಳಲ್ಲಿ ಧರ್ಮಶಾಸ್ತ್ರಕ್ಕೆ ಹೋಗುವಂಥವರು ಕೂಡ ಬುದ್ಧಿ ಇಲ್ಲದವರಂತ ಗಲಾತ್ಯ 3:1-2 ಪೌಲನು ಹೇಳ್ತಾನೆ. ಸರಿ, ಮುಂದುವರಿಸೋಣ. ನಾವು ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ತಾರೆ, ಅವರು ಕೆಟ್ಟು ಹೋದವರು. ಹೇಯ ಕೃತ್ಯಗಳನ್ನು ಮಾಡ್ತಾರೆ, ಯಾಕಂದರೆ ದೇವರಿಲ್ಲ ಅಂತ ಹೇಳಿದ ಮೇಲೆ ನ್ಯಾಯ ತೀರ್ಪು, ದೇವರ ಭಯ ಅನ್ನುವಂಥದ್ದು ಅವರಿಗಿರೋದಿಲ್ಲ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು. ವಾವ್, ಒಳ್ಳೆಯ ಒಂದು ಮಾತಿಲ್ಲಿದೆ. ದೇವರು ಆಕಾಶದಿಂದ ಮನುಷ್ಯರನ್ನು ನೋಡ್ತಿದ್ದಾನಂತೆ. ಬುದ್ಧಿಹೀನರು ಅಥವಾ ದುರ್ಮತಿಗಳು ಕೀರ್ತನೆ 53:1. ಆದರೆ ಬುದ್ಧಿವಂತರು 2ನೇ ವಚನದಲ್ಲಿ. ಯಾರದು ಬುದ್ಧಿವಂತರು? ಹೇಗಿರ್ತಾರೆ ಬುದ್ಧಿವಂತರು
ಮನುಷ್ಯರಲ್ಲಿ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವವರೇ ಬುದ್ಧಿವಂತರು. ವಾವ್! ಹೌದು, ದೇವರ ಸನ್ನಿಧಾನವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರಾ ಎಂಬುದಾಗಿ ದೇವರು ಆಕಾಶದಿಂದ ನೋಡ್ತಾ ಇರುವಾಗ ಆತನಿಗೆ ನಿರಾಶೆ. ಯಾಕಂತ ಹೇಳಿದರೆ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ, ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರೇ. ಈ ರೀತಿಯಾಗಿ ನೋಡುವಾಗ ದೇವರಿಗೆ ದುಃಖವಾಗಿರಬೇಕು. ಇದೇ ಒಂದು ಅನುಭವ ಆದಿಕಾಂಡದಲ್ಲಿ ಕೂಡ 6ನೇ ಅಧ್ಯಾಯದಲ್ಲಿ ನಡೆದಂಥದ್ದನ್ನು ನೆನಪಿಗೆ ತಂದುಕೊಳ್ಳಬಹುದು. ಅಲ್ಲಿ ನಡೆದಂಥ ಘಟನೆಯನ್ನು ನಾವು ನೋಡುವಾಗ ಮನುಷ್ಯರ ಒಂದು ಜೀವನ ಯಾವ ರೀತಿಯಾಗಿತ್ತು ಎಂಬುದಾಗಿ ನೋಡುವಾಗ ಅವರು ಹೃದಯದಲ್ಲಿ 6ನೇ ಅಧ್ಯಾಯ ಆದಿಕಾಂಡ ಮತ್ತು 5ನೇ ವಚನದಲ್ಲಿ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿತ್ತಂತೆ. ಹಾಗಿರುವಾಗ ದೇವರು ಭಾಳ ವಿಷಾದಿಸಬೇಕಾಯ್ತು ಅಥವಾ ದುಃಖಪಟ್ಟನು. ಇಂದು ಕೂಡ ನೋಡುವಾಗ ಭಾಳ ಜನರು ದೇವರನ್ನು ಹುಡುಕುವಂಥದ್ದು ದೇವರು ಅಪೇಕ್ಷೆ ಪಡ್ತಾನಂತ ಕಾಣ್ತದೆ. ಯಾಕಂದರೆ ಬುದ್ಧಿವಂತರನ್ನು ದೇವರು ಹುಡುಕ್ತಾ ಇದ್ದಾನೆ. ಯಾಕೆ ದೇವರು ಅಂಥವರನ್ನು ಹುಡುಕ್ತಾನೆ ಎಂಬುದಕ್ಕೆ ಒಂದು ಕಾರಣ ಕೊಡಬಹುದು. 2ನೇ ಪೂರ್ವಕಾಲ ವೃತ್ತಾಂತ, ಈ ವಾಕ್ಯ ನನಗೆ ನೆನಪಿಗೆ ಈಗ ತಾನೇ ಬಂತು. ಏನಿದೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದ 9ನೇ ವಚನದಲ್ಲಿ ಯೆಹೋವನು, 2 Chronicles 16:9, ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ, ಅಂದರೆ ದೇವರ ಕಡೆಗೆ, ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಅಂದರೆ ದೇವರು ಯಥಾರ್ಥ ಮನಸ್ಸುಳ್ಳವರು ಎಲ್ಲಿದ್ದಾರೆ ಎಂಬುದಾಗಿ ನೋಡಿ, ಹೌದು ಆ ರೀತಿಯಾಗಿದ್ದರೆ ತನ್ನ ಪ್ರತಾಪ ಅಂಥವ್ರಿಗೆ ತೋರಿಸ್ಬೇಕಂತಿದ್ದಾನಂತೆ. ವಾವ್! ಇಲ್ಲಿ ಕೂಡ ನಾವು ನೋಡುವಾಗ ಆಕಾಶದಿಂದ ದೇವರು ಮನುಷ್ಯರನ್ನು ನೋಡ್ತಾ ಇದ್ದಾನೆ. ಯಾವುದಕ್ಕಾಗಿ? ಬುದ್ಧಿವಂತರಿದ್ದಾರ. ಅಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 16:9 ಯಥಾರ್ಥವಂತರಿದ್ದಾರ ಎಂಬುದಾಗಿ. 4ನೇ ವಚನದಲ್ಲಿ ನೋಡುವಾಗ ಈ ರೀತಿಯಾಗಿ ಮುಕ್ತಾಯವಾಗ್ತದೆ. 53:4 ದೇವರನ್ನು ಸ್ಮರಿಸುವುದಿಲ್ಲ. ಹಾಗಾದರೆ ದೇವರ ಒಂದು ಬಯಕೆ ಏನಂದರೆ ಜನರು ಆತನನ್ನು ಸ್ಮರಿಸಬೇಕು, ಆತನನ್ನು ಸ್ಮರಿಸಬೇಕು, ಆತನ ಸಾನ್ನಿಧ್ಯವನ್ನು ಅಪೇಕ್ಷಿಸಬೇಕು, ಆತನನ್ನು ಹುಡುಕಬೇಕು ಎಂಬುದಾಗಿ ದೇವರು ಮಾನವರ ವಿಷಯದಲ್ಲಿ ಅಪೇಕ್ಷೆ ಪಡ್ತಾನೆ. ಆ ರೀತಿಯಾಗಿ ಹುಡುಕುವಾಗ ದೇವರು ಅವರಿಗೆ ಸಿಕ್ಕುವಾತನಾಗಿದ್ದಾನೆ. ನಾವು ಕೂಡ ನಮ್ಮ ಜೀವನದಲ್ಲಿ ದೇವರನ್ನು ಹುಡುಕುವವರಾಗಿ, ದೇವರನ್ನು ಅಪೇಕ್ಷೆ ಪಡುವಂಥವರಾಗಿ ಮತ್ತು ದೇವರನ್ನು ಸ್ಮರಿಸುವವರಾಗಿರಬೇಕು. ಈ ಕೀರ್ತನೆ ಪ್ರಕಾರವಾಗಿ ಆ ರೀತಿಯಾಗಿರುವಂತೆ ದೇವರು ಸಹಾಯ ಮಾಡಲಿ. ಮುಂದುವರಿಸೋಣ. ದೇವರು ಅವರನ್ನು 5ನೇ ವಚನದ ಕೊನೆ ಭಾಗ, ದೇವರು ಅವರನ್ನು ಕೈ ಬಿಟ್ಟದ್ದರಿಂದ ನೀವು ಅವರನ್ನು ಅಪಜಯಪಡಿಸಿದ್ದೀರಿ. ದೇವರು ಕೈ ಬಿಡುವಂಥ ಅನುಭವ. ದೇವರನ್ನು ಅಪೇಕ್ಷಿಸದಿದ್ದರೆ, ಆತನ ಸಾನ್ನಿಧ್ಯವನ್ನು ಅಪೇಕ್ಷೆ ಪಡೆದಿದ್ದರೆ, ದೇವರನ್ನು ಹುಡುಕದಿದ್ದರೆ, ಸ್ಮರಿಸದಿದ್ದರೆ, ದೇವರಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡ್ರೆ ದೇವರೇನು ಮಾಡಬೇಕು? ದೇವರು ಕೈ ಬಿಡಬೇಕು. ಒಂದು ಭಯಂಕರವಾದಂಥ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಅದನ್ನು ನಾನು ಓದಬೇಕು. ಯಾಕಂತ ಹೇಳಿದರೆ ಆಗಾಗ ಈ ವಾಕ್ಯ ಬೇರೆಯವ್ರನ್ನ ಭಯಪಡಿಸ್ಲಿಕ್ಕಲ್ಲ, ನಾನೇ ಎಚ್ಚರಿಕೆಯಾಗಿ ತಂದುಕೊಳ್ಳುವುದಕ್ಕೆ ಈ ವಾಕ್ಯವನ್ನು ನಾನು ಓದ್ತೇನೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ
11ನೇ ವಚನ ಈ ರೀತಿಯಾಗಿದೆ, ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳಿಸಿ. ಅದು ಹೇಗೆ ಸ್ಟಾರ್ಟ್ ಆಗ್ತದೆ ಅಂದರೆ, ಅದೇ ಕಾರಣದಿಂದ, ಯಾವ ಕಾರಣದಿಂದ? 10ನೇ ವಚನದಲ್ಲಿ, ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳಿಸಿ ಸುಳ್ಳನ್ನು ನಂಬುವುದಕ್ಕೆ ಬಿಡ್ತಾನೆ. ಅಪಾಯಕಾರಿ, ಡೇಂಜರಸ್. ಸರಿ, ದುರ್ಮತಿಗಳಿಂದ ಪ್ರಾರಂಭವಾಗಿ ದುಷ್ಟತ್ವ ಮುಂದುವರಿಸಿ ಕೊನೆಗೆ 6ನೇ ವಚನದಲ್ಲಿ ಕೀರ್ತನೆ 53 ಮುಕ್ತಾಯ ಒಂದು ಪಾಸಿಟಿವ್ ನೋಟ್ನಲ್ಲಿ ಸಕಾರಾತ್ಮಕವಾದ ಮುಕ್ತಾಯ. ಅದೇನೆಂದರೆ, ಚೀಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ ಎಂಬುದಾಗಿ ದಾವೀದನು ಮುಗಿಸ್ತಾ ಇದ್ದಾನೆ. ಹೌದು, ರಕ್ಷಣೆ ಅಂತ ಹೇಳಿದ ತಕ್ಷಣ ರಕ್ಷಕನ ಬಗ್ಗೆ ನಮಗೆ ನೆನಪಾಗಬೇಕಲ್ವಾ? ಹೌದು, ಯೇಷುವ ಅಂತ ಹೇಳಿದರೆ 10 ಅರ್ಥಗಳ ಹೆಸರಿನಲ್ಲಿ ಕ್ಷಮೆ, ಬಿಡುಗಡೆ, ಕೃತಾರ್ಥತೆ, ರಕ್ಷಣೆ. ಹೌದು, ನಮಗೆ ಸ್ವತಂತ್ರವಾಗಿರುವಂಥದ್ದು ಕ್ಷಮೆ, ಕ್ಷೇಮ, ಇವೆಲ್ಲವೂ ಕೂಡ ಆ ಹೆಸರಿನಲ್ಲಿನೇ, ಆ ವ್ಯಕ್ತಿಯಲ್ಲಿನೇ. ಅದೇ ರಕ್ಷಣೆ, ಅದೇ ರಕ್ಷಣೆ. ದೇವರು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬನ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ಕೀರ್ತನೆಯಲ್ಲಿ ನನಗೆ ಭಾಳ ಇಷ್ಟಕರವಾದಂಥ ಒಂದು ಸಂಗತಿ ಏನಂದರೆ, ಹೌದು ದುಃಖ ಇದೆ, ಆಗಾಗ ಹರ್ಷ, ಸಂತೋಷ. ಆತ್ಮಿಕ ಜೀವನದಲ್ಲಿ ಆನಂದ ಇರಲೇಬೇಕು, ಇರಲೇಬೇಕು. ಆನಂದ ಪ್ರತಿಷ್ಠೆಯ ಗುರುತು. ಆದ ಕಾರಣ ಆ ಹರ್ಷದಿಂದ ಇರುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಕೀರ್ತನೆ 53ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.